ಕಾಡುಗಳಲ್ಲಿ ಒಂದು ಹುಲಿ ಇರುತ್ತದೆ. ನಾನು ಎಲ್ಲಿರುತ್ತದೆ ಅಲ್ಲೊಂದು ಪವರ್ ಇರುತ್ತದೆ. ನಾ ಎಂಟ್ರಿ ಕೊಟ್ಟರೆ ಅದೊಂದು ಬೇರೆ ಹವ ಇರುತ್ತದೆ. ದಣ್ಯರ ನಿಮಗ ಅವಮಾನ ಮಾಡದ ಮಗ ಯಾವನ ಅವನ ಹೆಸರು ಹೇಳ್ರಿ. ಅವನು ಆ ಮಗನಿಗೆ ಮುಂಡ ಮೋಚಿನಿ ಬಿಡ್ತೀನಿ ಬಿಡ. ಬಶೆಟ್ಟಿ ನಾಚಿಕೆ ಬರ್ತದೆ ಮಗನೇ. ದಣ್ಯರ ನಿಮಗ ಅವಮಾನ ಮಾಡೋದು ಮನುಷ್ಯಾಗ. ನಾ ಜರ ಅವನಿಗೆ ನೀರು ಕುಡಿಸೋದು ಬಿಟ್ಟಪ್ಪ ಅಂತ ಅವಾಗ ಕೇಳ್ರಿ. ಬಶೆಟ್ಟಿ ನನಗೆ ಅವಮಾನ ಮಾಡಿದವನು ಬೇರೆ ಯಾರು ಅಲ್ಲ, ಆ ಶ್ರೀಮಂತ ರಮೇಶ. ಆ ರಮೇಶ ನನ್ನ ವ್ಯವಹಾರದ ಬಗ್ಗೆ ಪೇಪರ್ನಲ್ಲಿ ಪ್ರಕಟಿಸಿದೆಯಲ್ಲ, ನಿನ್ನಿಂದರೆ ನನ್ನ ಅಂತರಾಳದಲ್ಲಿ ಬೆಕ್ಕಿ ಕೆಟ್ಟು ಉಂಡೆಯಾಗಿ ಉರಿಯುತ್ತದೆ. ಬಶೆಟ್ಟಿ ಉರಿಯುತ್ತದೆ. ನೀವು ಯಾಕೆ ಚಿಂತೆ ಮಾಡಕತ್ತೀರಿ ದಣ್ಯಾರ? ಆ ಕೆಲಸ ನನಗೆ ಒಪ್ಪಿಸಿ ಬಿಡ್ರಿ, ನಾ ಮಾಡಿ ತೋರಿಸ್ತೀನಿ. ಗತ್ತಿಗೆ ಬಶೆಟ್ಟಿ ಸೇದೆ ಹಾಕಿ ಮತ್ತಷ್ಟು ಬೆಂಕಿ ಹಚ್ಚಲು. ಬೆಂಕಿ ಹತ್ತಿರದ ಅವನಿಗಲ್ಲ ನನಗೆ. ಅವನು ಬೇಕಾದ್ರೆ ನಾನು ಸೇಡ್ ತಿರ್ಸಲೇಬೇಕು. ಅದಕ್ಕಾಗಿ ಆ ರಮೇಶನ ಮನೆ ಹತ್ತಲು ಚಿತ್ರ ಹೋಗಲೇಬೇಕು. ಅಪ್ಪ ನಗಬೇಡ್ರಿ, ಅಪ್ಪ ನಗಬೇಡ್ರಿ. ನಕ್ರ ನಮ್ದೇ ಕೆಡ್ತಾದ್ರಿ ಅಪ್ಪ. ಆ ರಾಮನ ತಂಗಿ ಸುರೇಶಾಗ ಮದ್ವಿ ಮಾಡಕ್ ತೆಗದಾರಿ ಅಪ್ಪ. ಮದ್ವಿ ಮಾಡಕ್ ತೆಗದಾರ. ಏನು ನನ್ನ ವೈರಿಗಳು ಇರುಕನ ತಂಗಿಯನ್ನು ಸೊಸೆ ಮಾಡ್ಕೊಳ್ಳುತ್ತಾರೆ? ಇದು ನಿನಗೆ ಹೇಗೆ ತಿಳಿಯುತ್ತೆ ಬಶೆಟ್ಟಿ? ಯಪ್ಪ ನಾನು ಮುಂಜಾನೆ ದೇವ್ರಿಗೆ ಕಾಲು ಬೀಳ್ಕೋತ ಹೊಂಟಿದ್ರಪ್ಪ. ನಮ್ಮ ಕಣ್ಣಾವಾಯಿ ಗುರುಬಾವಾಯಿ ಒಂದು 5-6 ಮಂದಿ ಮುದುಕ್ಯಾರ ಕೂತಿವ್ರಿ ಅಪ್ಪ. ಅವರು ಮಾತಾಡೋದು ಕೇಳಿ ಬಂದು ನಿಮಗೆ ಹೇಳಿ ನೋಡ್ರಿ ಅಪ್ಪ. ನಾನು ಬಶೆಟ್ಟಿ ಅಂತೂ ನನ್ನ ಎಲ್ಲ ವೈರಿಗಳು ಒಂದು ಕಡೆ ಸೇರಿದ್ರು. ಅವರನ್ನು ಬಿಡಬಾರದು. ಹೇಗಾದ್ರೆ ಮಾಡಿ ವಿಷಯದ ಸಂಚ ಹಾಕಬೇಕು. ಅವರು ಜೀವನಕ್ಕೆ ಮಾಡಿ ಇದಕ್ಕೆ ನೀನು ತಕ್ಕೊಪ್ಪ ಹೇಳಿದ್ರೆ ಅದುವೇ ನನ್ನ ಮಂತ್ರಿ. ಇಲ್ಲದಿದ್ದರೆ ಇನ್ನೊಬ್ಬ ಕಂತ್ರಿ.
ಏನು ಮಾತಾಡ್ಬೇಡ್ರಿ ಅಪ್ಪ ದಣ್ಯಾರ. ಎಷ್ಟಾದ್ರ ನಿಮ್ಮ ಮನ್ಯಾಗ ದುಡ್ಯ ಆಳ ಮನುಷ್ಯರಿ ಅಪ್ಪ ನಾ. ಮಾತ ಎಲ್ಲ ಸತ್ರಿ ಅಪ್ಪ ದಣ್ಯಾರ. ಅವನಿಗೆ ಭಿಕ್ಷಾ ಬೇಡಕ್ಕ ಹಚ್ಲಾರೆ ನಾ ಬಿಡಲ್ರಿ ಅಪ್ಪ. ಅವಾಗ ಯಪ್ಪ ಅಳು ಮಾಡ್ರಿ ಅಪ್ಪ. ನನ್ನ ಮಗಳು ಬಿಸಿ ಬಿಸಿ ಅಡಿಗೆ ಮಾಡಿ ಉಣಿಸ್ಯಾಳ. ನೀವು ಮ್ಯಾಗ ಹೊಡ ಬಡ್ಡ ಬೀಳ್ತದ್ರಿ ಕಡ್ಕೊಂಡು. ಯಪ್ಪ ಅದೇನೋ ಅಂತಾರ ನೆನಸರ್ದಾಗ ಪಾರ್ವತಿ ತಳೆದಂಗ ಐತಿ ನೋಡ್ರಿ. ಅಲ್ಲಿ ಬರಾಕತ್ತಾರ ನೋಡ್ರಿ. ನಿಲ್ಲು. ಊಟದ ಕ್ಯಾರಿ ತೆಗೆದುಕೊಂಡು ಒಬ್ಬರೇ ಹೊರಟಿವೆಲ್ಲ. ನಿಮ್ಮ ಕೆಲಸ ನಾಳು ರಂಗ ಇಲ್ಲವೇ? ನೋಡಿ, ಈಗ ಅವರು ತೋಟಕ್ಕೆ ಹೋಗಿದ್ದಾರೆ. ತೋಟಕ್ಕೆ ಹೋಗೋ ಅವಸರದಲ್ಲಿ ಊಟದ ಕ್ಯಾರಿಯರ್ ಮರೆತು ಹೋಗಿದ್ದಾರೆ. ಅದಕ್ಕಾಗಿ ನಾನು ಊಟ ತೆಗೆದುಕೊಂಡು ಹೊರಟಿದ್ದೆ. ನಡು ರಸ್ತೆಯಲ್ಲಿ ನನ್ನನ್ನು ನಿಲ್ಲಿಸಿದ್ರಲ್ಲ, ಯಾಕೆ? ನೋಡು ಕವಿತಾ, ನಿನ್ನ ಸಂಸಾರದ ಸತ್ ಕಥೆಯನ್ನು ನಿನ್ನ ಮುಂದೆ ಬಿತ್ತರಿಸ್ತೇನೆ. ಮನಸ್ಸಿಂದ ಹೇಳಬೇಕೆಂದು ತಡವು ನಿಲ್ಲಿಸಿದ್ದೇನೆ. ನೋಡಿ ಕೊಡ್ರಿ, ನೀವೇನ್ ಹೇಳ್ಬೇಕಂತ ಇದ್ರು ಅದನ್ನು ಸ್ವಚ್ಛ ಮನಸ್ಸಿನಿಂದ ಬಿಚ್ಚಿ ಹೇಳಿದ್ರೆ ನನಗೆ ಅರ್ಥವಾಗೋದು. ಮುಚ್ಚು ಮರೆಯಲ್ಲದೆ ಚೊಕ್ಕ ಮನಸ್ಸಿಂದ ಹೇಳಬೇಕು ಎಂಬ ಉದ್ದೇಶಕ್ಕಾಗಿ ತಡೆದು ನಿಲ್ಲಿಸಿದ್ದೇನೆ. ನಿನ್ನ ಮೈದಾನ ಮದುವೆ ಆಗುವ ಕವಿತಾ. ಏನು? ನನ್ನ ಮೈದುನಿಗೆ ಸತಿಯಾಗಿ ಬರುವ ಆ ಸವಿತಾ ಏನಾದ್ರೂ ಘಟನೆ ಕಾದಿದೆ? ನೋಡು ಕವಿತಾ, ಸುರೇಶ ಮದುವೆ ಆಗೋ ಮುನ್ನ ನೀನು ಮುನ್ಸಚ್ಚನಾಗಿ ಮುನ್ನಡೆ ಎಲ್ಲ ತಡೆದಿರುವೆ. ತಪ್ಪಾಗಿ ಭಾವಿಸಬೇಡ. ದೇವರ ಮೇಲೆ ಆಣೆ ಮಾಡಿ ಆಯ್ತು ನಿನ್ನ ಹಿತಕ್ಕಾಗಿ. ನಮ್ಮ ದಣ್ಯಾರ ಏನ್ ಕೇಳಕತ್ತಾರಿ ಎಲ್ಲ 100% ಖರೆ ಐತ್ರಿ. ಇಲ್ಲಾದ್ರೆ ನಮ್ಮ ದಣ್ಯಾರ ಹಣಿ ಮಾಡಿ ಹೇಳ್ತೀನ್ರಿ ಅಮ್ಮವ್ರ. ಖರೆ ಐತ್ರಿ, ಮಾತ್ರ ಖರೆ ಐತ್ರಿ. ನನ್ನ ಹಿತಕ್ಕಾಗಿ ನೀವು ಹೀಗೆ ಹೇಳ್ತಾ ಇರಂದ್ರಿ, ನಾನೇಕೆ ತಪ್ಪು ತಿಳಿದುಕೊಳ್ಳಲಿ? ಅದೇನಂತ ಬೇಗ ಹೇಳಿ, ನಾನು ತೋಟಕ್ಕೆ. ನೋಡು ಕವಿತಾ, ನಿನ್ನ ಪತಿ ತನಗೆ ಎಲ್ಲಿ ಮಕ್ಕಳಾದ್ರೆ ನನ್ನ ತಮ್ಮನ ಮೇಲೆ ಪ್ರೀತಿ ಕಡಿಮೆ ಆಗುತ್ತದೆ ಎಂದು ನಿನಗೆ ತಿಳಿಯಲಾರೆ ಅಪುರುಷನ್ ಮಾಡಿಸಿಕೊಂಡಿದ್ದಾನೆ. ಆಮೇಲೆ ನಿನಗೆ ಎಲ್ಲಿ ಮಕ್ಕಳ ಸಂತಾನ? ಆ ಸುರೇಶನ ಹೆಂಡತಿ ಸವಿತಾಳ ಮಗನೇ ಮುಂದೆ ಸರ್ವ ಆಸ್ತಿಗೆ ಒಡೆಯ. ನಿನ್ನಂತ ಮಕ್ಕಳೆಲ್ಲದ ಬಂಜೆ ಬೀದಿ ಭಿಕಾರಿಯಾಗಿ ಕೈಯಲ್ಲ ತಿರುಪೆ ಬಟ್ಟಲಿಡಿದು ಭಿಕ್ಷಾ ಬೇಡಬೇಕಾಗುತ್ತದೆ. ಸತ್ ಕತಿ ಸವಿಸ್ತರನ್ನು ನಿನ್ನ ಮುಂದೆ ಹೇಳಿರುವೆ. ಮುಂದಿನ ಸುಖ ದುಃಖ ನಿನಗೆ ಬಿಟ್ಟುಕೊಟ್ಟು ವಿಷಯ. ಇದನ್ನೇನು ಹೇಳ್ತಾ ಇದ್ರ? ಈ ವಿಷಯದ ಜೋಲಿ ಏನು? ಇಷ್ಟೊಂದು ಮುಂದುವರೆದಿದ್ದಾನೆ ಆ ನನ್ನ ಪತಿ ದೇವರು. ಆ ನನ್ನ ಮೈದುನ ಇಷ್ಟೊಂದು ಮೋಸಗಾರ ಅಂತ ನಾನು ತಿಳಿದುಕೊಂಡಿರಲಿಲ್ಲ. ಏನು ಮಾಡಲಿ? ಇದಕ್ಕೇನಾದ್ರೂ ಒಂದು ಉಪಾಯ ಹುಡುಕಲೇಬೇಕು. ವೆರಿ ಗುಡ್. ಆ ಉಪಾಯವನ್ನು ನಾನು ಹೇಳುತ್ತೇನೆ. ಬಾಕನೋರ್ ಲಾಲ್, ನೀನೆ ಕವಿತಾಳಿಗೆ ಸರಿಯಾಗಿ ಹೇಳು. ಕವಿತಾ, ನಾನಿನ್ನು ಬರಿತೀನಿ. ನಾನು ಹೇಳದೆಂಬುದನ್ನು ಮರೆಯಬೇಡ. ಚಲೋ ಸುದ್ದಿನೇ ಹೇಳಿರಿ. ಮನ್ಯಾಕಿ ಹೆಂಗ ಬರ್ತದ್ರಿ ಅಪ್ಪಾರ? ಏ ಬಶೆಟ್ಟಿ, ನಿನ್ನ ಕೆಲಸ ಎಷ್ಟು ಅಷ್ಟೇ. ಬೇಗ ನಡಿ, ಮುಂದಿನ ದಾರಿ ಹುಡ್ಕೋದೈತಿ. ಆಯ್ತ್ರಿ ಅಪ್ಪ, ಆಯ್ತ್ರಿ. ಕವಿತಾ,
ಕವಿತಾ ದೇವರೇ ನೋಡಿ, ಇನ್ನೂ ಕಾಲ ಮಿಂಚಿ ಹೋಗಿಲ್ಲ. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಪತಿಗೆ ಮಕ್ಕಳ ಭಾಗ್ಯ ಕರುಣಿಸಿದ ದ್ರೋಹ ಬಗ್ಲೆ ಬಂಡನ ಮೇಲೆ ಶೇಡ ತೀರಿಸಿಕೊಳ್ಳಬೇಕು. ನೀವು ನನ್ನ ಮಾತಿನಂತ ಕೇಳುತ್ತಾ ಹೋದರೆ ಅವನ ಸರ್ವ ಆಸ್ತಿಗೆ ನಿಮಗೆ ವಾರಸುದಾರನಾಗಿ ಮಾಡಿ ಮೋಸ ಮಾಡಿದ ನಯ ವಂಚಕನಿಗೆ ಕಡೆಗೆ ಬೀದಿ ಬಿಕಾರಿ ಮಾಡಿದರಾಯ್ತು. ಯೋಚನೆ ಮಾಡೋದು ಎಲ್ಲಿಂದ ಬಂದು ನನ್ನ ಜೀವನ ಜಂಜಾಟವೇ ಮುಗಿದು ಹೋಗಿದೆ. ಮರಳಿ ಸೃಷ್ಟಿಸಲು ಅದು ಹೇಗೆ ಸಾಧ್ಯ? ಈಗ ನೀವು ಏನು ಮಾರ್ಗ ತೋರಿಸ್ತಿರೋ ಅದೇ ಮಾರ್ಗದಿಂದ ನಾನು ನಡೆದುಕೊಳ್ಳುತ್ತೀನಿ. ಇದಕ್ಕೇನಾದ್ರೂ ಒಂದು ಉಪಾಯ ಹುಡುಕಬೇಕು. ಹೌದು ಕವಿತಾ, ಈ ಪ್ರೇಮಾಲಿಂಗನ ಪ್ರೇಮ ಪಕ್ಷಿ ನೀನಾಗಬೇಕು. ಏಕೆಂದರೆ ನಿನಗೆ ನಿನ್ನ ಪತಿಯಿಂದ ಸಿಗಲಾರದ ಮಕ್ಕಳ ಫಲ. ನೀನು ನನ್ನ ಪ್ರೇಮ ಸ್ನೇಹ ಪಡೆದರೆ ನಿನಗಿದೆ ಮಕ್ಕಳ ಫಲ. ಮುಂದೆ ಹುಟ್ಟುವ ಮಗನಿಗೆ ಸರ್ವಾಸ್ತಿಗೆ ಒಡೆಯ. ಇದು ಕುಳಿದಿರುವುದು ಇದು ಒಂದೇ ಒಳ್ಳೆಯ ಮಾರ್ಗ. ಆದರೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಬದುಕಿದ್ದರೂ ಕೂಡ ಬೇರೆಯವರ ಸಂಗನ್ನು ಬಯಸಿ ಅವಳೊಂದಿಗೆ ಚಕ್ಕನ್ನ ಹೊಡೆದುದು ಈ ಊರ ಜನರು ಏನಾದರೂ ನೋಡಿ ನನ್ನನ್ನು ಸೂಳೆ ಎಂಬ ಪಟ್ಟ ಕಟ್ಟಿ ಕೈ ಮಾಡಿ ಕರೆದರೆ ಸಮಾಜ ನಂಬಿದ ಪತಿ ಉತ್ತರ ಪರಪುರುಷರ ತೋಳತಕ್ಕೇಲೆ ದಿನ ರಾತ್ರಿ ಶರಗ ಹಾಸುವ ಸೂಳೆಯರು ಎಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ. ಇಲ್ಲ, ಸಮಾಜದ ಕಣ್ಣಿಗೆ ಮಣ್ಣೆರಚಿ ಮುತ್ತೇದೇರು ಸೋಗ ಹಾಕಿ ಕಾಮದ ಚಟಕಾಗಿ 16 ಲೀಟರ್ನ್ನು ಸ್ನೇಹ ಬೆಳೆಸಿ ಚಾರಣಿಯರು ಎಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ. ಗಂಡನೆದುರಿಗೆ ಮಿಂಡಲಿಗೆ ಅಣ್ಣ ಎಂದು ಕರೆದು ಅದೇ ಅಣ್ಣನು ಕೂಡ ಬಿಗಿ ತಪ್ಪಿ ಸುಖ ಪಡೆಯವರು ಎಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ. ಇನ್ನು ಈ ಸಮಾಜಕ್ಕೆ ಬಂಜೆ ಎಂಬ ಪದ ಎಣಿಕಿಸಿ ಅಪಹಾಸ್ಯ ಮಾಡಿ ನಗುತ್ತಿದೆ ಈ ಸಮಾಜ. ಮಕ್ಕಳಿಲ್ಲದ ಸಮಾಜದಲ್ಲಿ ಮಕ್ಕಳು ಇಲ್ಲದಾಗ ಬಂಜೆ ಎಂಬ ಪದ ಎಣಿಕಿಸಿ ಅಪಹಾಸ್ಯ ಮಾಡಿ ನಗುತ್ತಿದೆ ಈ ಸಮಾಜ. ಗರತಿಯೊಂದು ಸೋಗ ಹಾಕಿಕೊಂಡು ಹಾಗರ ಪಿಂಡಕ್ಕೆ ಚಮ್ಮ ನೀಡಿದರೆ ಅದೇ ತನ್ನ ಪತಿ ಕಂದನೆಂದು ಅಪ್ಪಿ ಮುತ್ತಾಡುತ್ತಾನೆ. ಆ ವಿವೇಕಿಗೇನು ಗೊತ್ತು ಅದು ಆದರಕ್ಕೆ ಹುಟ್ಟಿದ ಮಗು ಎಂದು. ಅದೇ ಬೇರೆಯವರಿಗೆ ಹುಟ್ಟಿದೆ ಎಂದು ಗೊತ್ತಾದರೆ ತಾಳಿಯನ್ನೇ ಕಿತ್ತುಕೊಳ್ಳುತ್ತಾನೆ. ಅದರಂತೆ ಬಂಜೆ ಎಂಬ ಪದ ಅಣಕಿಸಿ ನೀನೊಬ್ಬರು ಉತ್ತಮವಾಗಬೇಕಾದರೆ ಇನ್ನು ಈ ಸಮಾಜಕ್ಕೆ ಭಯ ಪಡದೆ ನನ್ನ ಬಾಳಿಗೆ ಆಶಾ ಜ್ಯೋತಿಯಾಗಬೇಕು. ವಿಚಾರ ಮಾಡು ಕವಿತಾ. ನೋಡಿ ಕನ್ವರ್, ನೀವು ರುದ್ರೇಗೌಡ ಅಳಿಯ ಅಂದ ಮೇಲೆ ವಿಚಾರಿಸುವ ಮಾತು ಎಲ್ಲಿದೆ? ಈಗಾಗಲೇ ನನ್ನ ಹೃದಯವನ್ನು ನಿಮಗಾಗಿ ಮರೆತು ಬಿಟ್ಟಿದೆ. ಇನ್ನು ಮೇಲೆ ಸ್ವತಂತ್ರವಾಗಿ ಹಾರಾಡುವ ಹಕ್ಕಿ ಸ್ವತಂತ್ರವಾಗಿ ಪಂಜರದ ಗಿಣಿ ಪಂಜರಿಂದ ಹೊರಗೆ ಬಂದು ಈ ಕನ್ವರ್ಲಾಲ್ ಕಟ್ಟಿದ ಪ್ರೇಮವೆಂಬ ಗೂಡನ್ನು ಸೇರಲೇಬೇಕು. ನೀನು ನನ್ನ ಮಾತಿನಂತ ಕೇಳುತ್ತಾ ಹೋದರೆ ಆ ರಮೇಶನ ಮನೆತನಕ್ಕೆ ನೀನಾಗುವೆ ಯಜಮಾನಿ. ಆ ರಮೇಶನ ಮನೆ ಹಾರಿನಂತ ಸಂಸಾರದಲ್ಲಿ ಕೋಲಾಹಲದ ಕಹಳೆಯಾಗಿ ಅಣ್ಣ ತಂಗಿಯರು ಸಹೋದರಕ್ಕೆ ಬೆಂಕಿ ಎಂಬ ಕಿಡಿಯಟ್ಟು ತುತ್ತು ಕೂಳಿಗಾಗಿ ಅಲಿಯುವಂತೆ ಮಾಡಿ ಮದುವೆ ಮಂಟಪದಿಂದ ಮಾಂಗಲ್ಯವನ್ನು ಕಟ್ಟಿಕೊಂಡು ಬರುವ ಆ ಕವಿತಾಳ ಪಾಲಿಗೆ ವಿಷಜಂತು ನೀನಾಗಿ ಕಡೆಗೆ ನನಗೆ ಮೋಸ ಮಾಡಿದ ನಯವಂಚಕನಿಗೆ
ಸೇಡು ತೀರಿಸಿಕೊಳ್ಳುವ ದುರಂತ ನಾಯಕಿ. ಹೌದು, ನಿಮ್ಮ ಮಾತಿನಂತೆ ಆ ರಮೇಶನ ಬೋಳಿಗೆ ಸೇಡನ್ನ ತೀರಿಸಿಕೊಳ್ಳುವ ಸೇಡಿನ ನಾಗಿನಿ ನಾನಾಗ. ನಿಮ್ಮ ಮಾತಿನಂತೆ ನಾನು ನಡಿತೀನಿ, ಆಯ್ತೆ? ವೆರಿ ಗುಡ್ ಕವಿತಾ. ಈ ನಮ್ಮಿಬ್ಬರ ಪ್ರೇಮದ ಮುನ್ನುಡಿಗಾಗಿ ಈ ಪ್ರೇಮರಾಜನ ಮನೆ ತಣ್ಣಿಸು ಬಾರಾಣಿ. ಹಾಡು ಕವಿತಾ, ಹಾಡು. ಕವಿತಾ, ನಡೆಯೋಣ, ಹೋಗೋಣ. ಬನ್ನಿ ಹೋಗೋಣ.